ವೆಲ್ಕಮ್ ಟು ರಂಜಿತಾ ಉಮೇಶ್ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಬಂದ್ಬಿಟ್ಟು ಅವರೆಕಾಳು ಉಪ್ಪು ಸಾಂಬಾರು. ನಿಮಗೆ ಗೊತ್ತಿರೋ ಹಾಗೆ ಸಂಕ್ರಾಂತಿ ಹಬ್ಬ ಇನ್ನೇನು ಹತ್ತಿರದಲ್ಲೇ ಇದೆ. ಪ್ರತಿಯೊಬ್ಬರು ಈ ಒಂದು ಅವರೆಕಾಳನ್ನ ಮಿಸ್ ಮಾಡದೆ ತೊಗೊಳ್ತಾರೆ. ಸೊ ಮಿಸ್ ಮಾಡದೆ ತೊಗೊಂಡಾಗ ಈ ಒಂದು ರೆಸಿಪಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಇದನ್ನು ಮಾಡೋದಕ್ಕೆ ನಾನೊಂದು ಬೌಲ್ ಆಗುವಷ್ಟು ಅವರೆಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು ಗೆಡ್ಡೆ ಟೊಮ್ಯಾಟೊ, ಹಾಗೆ 4 ಮೆಣಸಿನ್ಕಾಯಿ, ಜೀರಿಗೆ ಸ್ವಲ್ಪ, ಹಾಗೆ ಮೆಣಸು ಸ್ವಲ್ಪ, ಉಪ್ಪು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಹುಣಸೆಹಣ್ಣು, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ. ಸೊ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರಿಗೆ ನಾನು ತೊಗೊಂಡಿರುವಂಥ ಅವರೆಕಾಳನ್ನ ಹಾಕ್ಕೊಂಡಿದ್ದೀನಿ. ಒಂದು 4 ಮೆಣಸಿನ್ಕಾಯಿ ತೊಗೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನಾನು 2 ಗ್ಲಾಸಷ್ಟು ನೀರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ಗ್ಲಾಸಷ್ಟು 2 ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೀನಿ. ಕಾಳು ಮುಳುಗುವಷ್ಟು ನೀರಿದ್ದರೆ ಸಾಕು. ಸೊ ಜಾಸ್ತಿ ನೀರಾದರೆ ಜಾಸ್ತಿ ನಾವು ಅದು ಮಿಕ್ಸ್ ಮಾಡ್ಕೊಂಡಾಗ ಜಾಸ್ತಿ ತೆಳುವಾಗಿಬಿಡುತ್ತೆ ಮಸಾಲ. ಸೊ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ ಒಂದು ಸತಿ. ಈ ಥರ ಮಾಡಿ ತಿನ್ನೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು. ಒಂದು ಸತಿ ಚೆನ್ನಾಗಿ ಈ ಥರ ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿದಾದಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 2 ಕೂಗಿಸ್ಕೊಳ್ತೀನಿ ಕುಕ್ಕರ್ನ. ಒಂದು 2 ಕೂಗಿಸ್ಕೊಂಡ್ರೆ ಸಾಕು. 3-4 ಕೂಗಿಸ್ಕೊಂಡ್ರೆ ಕಾಳೆಲ್ಲ ಕದ್ರೋಗುತ್ತೆ. ಸೊ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಸೊ ಈಗ ನಾನು ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಈ ಒಂದು ಅವರೆಕಾಳು, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಬೆಂದೋಗಿದೆ ಅಂತ. ಸೊ ಈಗ ನಾವು ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಸೊ ನಾನು ಅದರಲ್ಲಿಂದ ಟೊಮೆಟೊನ ನಾನು ಮಸಾಲಾಗೋಸ್ಕರ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ, ಮೆಣಸಿನ್ಕಾಯಿ ಮಾತ್ರ ಎತ್ಕೊಳ್ತಿದ್ದೀನಿ. ಸೊ ಆದಮೇಲೆ ನೀರನ್ನ ನಾನು ಉಪ್ಪು ನೀರನ್ನ ಬಸ್ಕೊಳ್ತಾ ಇದ್ದೀನಿ. ಬಸಿದ ನಂತರ ನಾನು ಅವರೆಕಾಳನ್ನು ಸ್ವಲ್ಪ ಮಸಾಲೆಗೆ ಎತ್ಕೊಳ್ತೀನಿ. ಸೊ ಹಾಗೆ ನಂಚಲಿಕ್ಕೂ ಕೂಡ ನಾನು ಸಪ್ರೇಟಾಗಿ ಸ್ವಲ್ಪ ಎತ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು ಅವರೆಕಾಳು ಎಷ್ಟು ಮಟ್ಟಿಗೆ ಬೆಂದಿದೆ ಅಂತ. ಸೊ ಅದರಲ್ಲಿ ಬಂದಿರೋ ಉಪ್ಪು ನೀರನ್ನ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಈಗ ಮಸಾಲ ನೋಡ್ಕೊಳ್ಳೋಣ. ಬೇಯಿಸ್ಕೊಂಡಿದ್ದಂಥ 4 ಮೆಣಸಿನ್ಕಾಯಿ, ಒಂದು ಟೊಮೆಟೊ, ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 8-9 ಕಾಳುಮೆಣಸು. ನೋಡ್ತಾ ಇರ್ಬೋದು ಇಷ್ಟು ತೊಗೊಂಡ್ರೆ ಸಾಕು, ಖಾರ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗೆ ಒಂದು ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು. ಈಗ ನಾನು ತೊಗೊಂಡಿರುವಂಥ ಅರ್ಧ ಗೆಡ್ಡೆ ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ತೊಗೊಂಡಿರುವಂಥ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿದ ನಂತರ ಮಸಾಲ ರುಬ್ಬಲಿಕ್ಕೆ ಬೇಕಾಗಿರುವಷ್ಟು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ನೀರು ಜಾಸ್ತಿ ಹಾಕ್ಕೋಬಾರ್ದು, ಯಾಕಂದರೆ ಟೊಮೆಟೊ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ಈಗ ಬೇಯಿಸ್ಕೊಂಡಿರುವಂಥ ಅವರೆಕಾಳನ್ನ ನಾನು 2 ಸೌಟ್ನಷ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಇನ್ನೂ ಟೇಸ್ಟ್ ಆಗಬೇಕು ಅನ್ನೋರು ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಇನ್ನೂ ಸ್ವಲ್ಪ ಅವರೆಕಾಳು ಹಾಕ್ಕೊಳ್ತಾರೆ ಸ್ವಲ್ಪ ಜನ. ಸೊ ಖಾರನೇ ಸಪ್ರೇಟ್ ಇಟ್ಕೊಳ್ತಾರೆ. ನಾನು ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾವು ರುಬ್ಕೊಂಡಿರುವ ಮಸಾಲೆ ಎಷ್ಟು ತೆಳ್ಳಗೆ, ಎಷ್ಟು ನುಣ್ಣಗೆ ರೆಡಿಯಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಮಟ್ಟಿಗೆ ನಾವು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಮಸಾಲೆ. ನೋಡ್ತಾ ಇದ್ರೇ ನಮಗೆ ನಾಲ್ಗೆಲ್ಲಿ ನೀರು ಬರ್ತಿರುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ತಿಂದ್ರಂತೂ ಅದ್ರ ಟೇಸ್ಟೇ ಬೇರೆ. ಒಬ್ಬೊಬ್ಬರು ಮಸಾಲೆ ಎತ್ತಿಟ್ಕೊಂಡು ಖಾರ ತೊಗೊಳ್ತಾರೆ ಅಂತಾರಲ್ಲ, ಸೊ ಇದೇ ಖಾರನ ಸಪ್ರೇಟಾಗಿ ಒಂದು ಸ್ವಲ್ಪ ಬೌಲಲ್ಲಿ ಎತ್ತಿಟ್ಕೊಳ್ತಾರೆ. ನಾವೇನು ಮಾಡ್ತೀವಿ ಅಂದರೆ ಉಪ್ಪು ನೀರಿಗೆ ತೊಗೊಂಡಿರುವಂಥ ಅಷ್ಟು ಮಸಾಲಾನ ಡೈರೆಕ್ಟಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀವಿ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ನಾವು ಮಸಾಲೆಗಳನ್ನ ಹಾಕ್ಕೊಂಡು ನಾವು ತೊಗೊಂಡಿರುವಂಥ ಒಂದು ಉಪ್ಪು ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ನೋಡ್ಕೋಬೋದು. ಜಾಸ್ತಿ ಆಯಿತು ಅಂದರೆ ಮಸಾಲ ಬೇಕಾದ್ರೆ ನಾನು ಹೇಳ್ದಂಗೆ ನೀವು ಮಸಾಲ ಕೂಡ ಸಪ್ರೇಟಲ್ಲಿ ಖಾರದ ಥರ ನೆಂಚ್ಕೊಂಡು ಕೂಡ ತಿನ್ಬೋದು. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಾನು ಕರೆಕ್ಟಾಗಿ ತೊಗೊಂಡಿರೋದ್ರಿಂದ ನಾನು ಪೂರ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಇಷ್ಟು ತೆಳ್ಳಗಾಗಿದೆ. ಸೊ ಫುಲ್ಲು ಮಿಕ್ಸಿ ಜಾರಲ್ಲಿರುವಂಥ ಎಲ್ಲ ಮಸಾಲ ತೊಗೊಂಡು ಹಾಕ್ಕೊಂಡ್ಮೇಲೆ ಇಷ್ಟು ಹದದಲ್ಲಿ ಸಾಂಬಾರು ರೆಡಿಯಾಗಿದೆ. ಸೊ ಇದಕ್ಕೆ ಲಾಸ್ಟ್ ಟಚಪ್ ಅಂತ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡ ನಂತರ ಒಂದು ಸತಿ ಮಿಕ್ಸ್ ಮಾಡ್ಕೋತೀನಿ. ಇಷ್ಟೇ, ಈ ಸಾಂಬಾರಿಗೇನು ಒಗ್ಗರಣೆ ಮಾಡೋ ಅವಶ್ಯಕತೆ ಇಲ್ಲ.
ಈಗ ಸಾಂಬಾರು ರೆಡಿಯಾಗಿದೆ. ಸರ್ವ್ ಕೂಡ ಮಾಡ್ಕೋಬೋದು ನಾವು ಪ್ಲೇಟಿಗೆ. ಬನ್ನಿ ಈಗ ನಾವೊಂದು ತಟ್ಟೆಗೆ ಅದಕ್ಕೆ ಬೇಕಾಗಿರುವಂಥ ಮೇನ್ ಪ್ರಾಡಕ್ಟ್ ಬಂದು ಮುದ್ದೆ ಜೊತೆಗಂತೂ ಈ ಖಾರ ಸಾಂಬಾರು ಸಖತ್ ಟೇಸ್ಟ್ ಆಗಿರುತ್ತೆ. ನೀವು ಮಿಸ್ ಮಾಡದೆ ಮುದ್ದೆ ಜೊತೆ ಈ ಸಾಂಬಾರು ಮಾಡಿಕೊಂಡು ಹೇಗೆ ಬಂತು ಅಂತ ಹೇಳಿ ಈ ಒಂದು ಉಪ್ಸಾರನ್ನ ಮಾಡಿ ನೋಡಿ. ಸಾಂಬಾರು ಹಾಕ್ಕೊಂಡಿದ್ದೀನಿ, ಹಾಗೆ ನಾನು ಬೇಯಿಸಿಟ್ಕೊಳ್ಳುವಂಥ ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನೆಂಚ್ಕೊಂಡು ತಿಂತಾಯಿದ್ರೆ ಚಳಿಗಾಲಕ್ಕೆ ಸೂಪರಾಗಿರುತ್ತೆ. ಮಾಡಿರುವಂಥ ಅಡುಗೆ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.